ಕ್ರಿಸ್ತನಲ್ಲಿ ಪ್ರೀತಿಯ ದೇವ ಜನರೇ, ನಾನು ನಿಮ್ಮ ಸಹೋದರನಾದ ಪಾಸ್ಟರ್ ಜಾನ್ ಶಮೈ. ನಾನು ಕೆಲವು ಸಂಗತಿಗಳನ್ನ ನೋಡಿದ ಪ್ರಕಾರವಾಗಿ ಅನೇಕ ದೇವರ ಸೇವಕರುಗಳು, ದೇವರ ಮಕ್ಕಳುಗಳು ಮೋಸ ಹೋಗ್ತಾ ಇದ್ದಾರೆ. ಅನೇಕ ಜನರಿಂದ ಮೋಸ ಹೋಗ್ತಾ ಇದ್ದಾರೆ. ಫ್ರಾಡ್ಗಳು, ಅನೇಕ ಜನರು ನಿಮಗೆ ಅನೇಕ ವಿಧಾನಗಳಲ್ಲಿ ಮೋಸ ಮಾಡ್ತಿರುವುದು ನಿಮಗೆ ಮಾತ್ರ ಅಲ್ಲ, ದೇವರ ಮಕ್ಕಳು, ದೇವರ ಸೇವಕರುಗಳು ಮೋಸ ಹೋಗ್ತಾ ಇದ್ದೇವೆ. ದೇವರ ವಾಕ್ಯದಲ್ಲಿ ಬರ್ತಿದೆ, ನನ್ನ ಜನರು ಜ್ಞಾನಹೀನವಾಗಿ ನಾಶವಾಗಿದ್ದಾರೆ. ಅನೇಕರು ಜ್ಞಾನ ತಂದುಕೊಳ್ಬೇಕು. ಪ್ರಿಯ ದೇವರ ಮಕ್ಕಳೇ, ಈ ಫೇಸ್ಬುಕ್ಗಳಲ್ಲಿ ಈ ಲಿಂಕ್ಗಳನ್ನ ಕಳಿಸಿ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ಅದಾದ ನಂತರ ನಿಮ್ಮಿಂದ ಹಣವನ್ನ ವಾಪಸ್ ತೆಗೆದುಕೊಳ್ಳುವಂತ ಜನರು, ಫ್ರಾಡ್ಗಳು ಬಂದ್ಬಿಟ್ಟಿದ್ದಾರೆ. ನೀವು ಜ್ಞಾನವಂತರಾಗಬೇಕು. ನೋಡಿ, ಫೇಸ್ಬುಕ್ಗಳಲ್ಲಿ ನಿಮಗೆ ಫ್ರೆಂಡ್ಸ್ಗಳಾಗಿ ನಿಮಗೆ ಅನಾಥಾಶ್ರಮ ನಡೆಸುವುದಕ್ಕೆ, ವೃದ್ಧಾಶ್ರಮಗಳು ನಡೆಸುವುದಕ್ಕೆ, ಚರ್ಚ್ಗಳಿಗೆ ಅಂತ ಹೇಳಿ ಒಂದು ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹಣ ಸಹಾಯ ಮಾಡ್ತೇವೆ, ನಿಮಗೆ ಫೈನಾನ್ಷಿಯಲಿ ಸಹಾಯ ಮಾಡ್ತೇವೆ, ಇಷ್ಟು ಕೋಟಿ ನಾವು ನಿಮಗೆ ಕೊಡ್ತೇವೆ ಅಂತ ಹೇಳಿ ಸುಳ್ಳು ಆಶ್ವಾಸನೆಗಳು ಕೊಟ್ಟು ನಿಮ್ಮನ್ನ ಬಹಳ ಫೋನ್ ಕನ್ವರ್ಸೇಷನ್ ಅಲ್ಲಿ ಕರ್ಕೊಂಡು ಹೋಗಿ ನಿಮಗೆ ಅನೇಕ ರೀತಿಗಳಲ್ಲಿ ಮೋಸ ಮಾಡುವಂತ ಜನರು ನಮ್ಮ ಸಮಾಜದಲ್ಲಿದ್ದಾರೆ. ಆದುದರಿಂದ ಬಹಳ ಕೇರ್ಫುಲ್ ಆಗಿ ನೀವು ಇರಬೇಕು. ಯಾರಿಗೂ ಕೂಡ ಹಣ ನೀವು ಕೊಟ್ಟು ಸಹಾಯ ತೆಗೆದುಕೊಳ್ಬೇಡಿ. ದೇವರ ಚಿತ್ತ ಇದ್ರೆ, ದೇವರು ನಿಮಗೆ ಕಳಿಸಿದ್ದೇ ಆಗಿದ್ರೆ ಆ ವ್ಯಕ್ತಿ ನಿಮ್ಮ ಬಳಿ ಬಂದು ನಿಮ್ಮೊಂದಿಗೆ ಬಂದು ನಿಮಗೆ ಸಹಾಯ ಮಾಡಿ ನಿಮಗೆ ಏನು ಆ ಅವಶ್ಯಕತೆ ಇದೆ ಆ ಅವಶ್ಯಕತೆಯನ್ನು ಕೊಟ್ಟು ಹೋಗ್ತಾನೆ. ಅದು ನಿಜವಾದಂತ ಒಂದು ಸಹಾಯ. ಇಲ್ಲದೆ ಹೋದ್ರೆ ನಾನು ನಿಮಗೆ ಇಷ್ಟು ಕೋಟಿ ಕೊಡ್ತೀನಿ, ನೀವು ಇಷ್ಟು ದುಡ್ಡು ನನಗೆ ವಾಪಸ್ ಕೊಡಿ ಅಂತಂದ್ರೆ ಅದು ಫ್ರಾಡ್, ಅದು ಸೈತಾನನು ನಿಮ್ಮನ್ನ ಬಲೆಗೆ ಬೀಳಿಸ್ತಾ ಇದ್ದಾನೆ. ಯಾರು ಕೂಡ ಯಾಮಾರಬೇಡ್ರಿ, ಯಾರು ಕೂಡ ಮೋಸ ಹೋಗ್ಬೇಡ್ರಿ, ಯಾರು ಕೂಡ ನೀವು ಹಣ ಕೊಟ್ಟು ಸಹಾಯ ತೆಗೆದುಕೊಳ್ಬೇಡಿ. ನಿಮ್ಗೇನಾದ್ರೂ ಸಹಾಯ ದೇವರು ಕಳಿಸಿದ್ರೆ ನಿಮ್ಮ ಮನೆ ಬಾಗಿಲಿಗೆ ದೇವರು ತೆಗೆದುಕೊಂಡು ಬರ್ತಾನೆ, ನಿಮ್ಮ ಹತ್ರನೇ ದೇವರು ತೆಗೆದುಕೊಂಡು ಬರ್ತಾನೆ. ಸಹಾಯ ಮಾಡುವಂತ ವ್ಯಕ್ತಿಗಳು ಯಾವತ್ತೂ ನಿಮಗೆ ಸಹಾಯ ಮಾಡಿ ಮರೆತು ಬಿಡ್ತಾರೆ, ಮತ್ತೆ ಅದನ್ನ ನಿಮ್ಮಿಂದ ಏನು ಅಪೇಕ್ಷಿಸೋದಿಲ್ಲ. ಅದು ದೇವರ ಸಹಾಯ. ಆದ್ರಿಂದ ಫೇಸ್ಬುಕ್ಗಳಿಂದ ಆಗಲಿ, ಸೋಷಿಯಲ್ ಮೀಡಿಯಾದಿಂದ ಆಗಲಿ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ಬಂದ್ರೆ ನೀವು ಮೋಸ ಹೋಗಬೇಡಿ. ಹಣ ಕೊಟ್ಟು ಸಹಾಯ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಯಾರು ಕೂಡ ಜ್ಞಾನವಿಲ್ಲದವರಾಗಿ ನಡ್ಕೊಳ್ಬೇಡಿ, ಜ್ಞಾನವಂತರಾಗಿರ್ರಿ. ಕ್ರಿಶ್ಚಿಯನ್ ಲೀಡರ್ಸ್ಗಳಂತೇಳಿ ನಿಮ್ಮ ಹತ್ರ ಬರ್ತಾರೆ, ಅನೇಕ ಪಾಸ್ಟರ್ಸ್ಗಳು ನಿಮ್ಮ ಹತ್ರ ಬರ್ತಾರೆ, ಅನೇಕ ಜನರು ನೀವಿಷ್ಟು ಹಣವನ್ನು ಹಾಕಿ ನಾವು ನಿಮಗೆ ಹಣ ಕೊಡ್ತೇವೆ ಎಂಬುದಾಗಿ ಬರ್ತಾರೆ. ಮೋಸ ಹೋಗಬೇಡಿ. ಅಂತ ಜನರನ್ನ ದೂರ ಇಡಿ, ಅಂತ ಜನರನ್ನ ನೀವು ದೂರ ಇರ್ರಿ. ಆಗ ನೀವು ಸಮಾಧಾನವಾಗಿರ್ತೀರಿ. ಸಾಲಗಳಲ್ಲಿ ಸಿಕ್ಕಾಕೊಂಡಿದ್ದೀರಿ, ಕಷ್ಟಗಳಲ್ಲಿ ಸಿಕ್ಕಾಕೊಂಡಿದ್ದೀರಿ, ಕಾರಣ ನೀವು ಮಾಡುವಂತ ಈ ತಪ್ಪಾದ ನಿರ್ಧಾರಗಳು. ಆದುದರಿಂದ ಯಾವುದೇ ಫೇಸ್ಬುಕ್ಗಳಲ್ಲಾಗಲಿ ಸಹ ಸಂಪರ್ಕಕ್ಕೆ ಬಂದು ಸ್ನೇಹಿತರಾಗಿರುವಂತವರು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ನೀವು ಇಷ್ಟನ ಡ್ಯೂಟಿ ಚಾರ್ಜ್ ಕಟ್ಟಬೇಕು, ಮಾತ್ರವಲ್ಲದೆ ಏರ್ಪೋರ್ಟ್ ನಲ್ಲಿ ಕಸ್ಟಮ್ ಚಾರ್ಜ್ ಕಟ್ಟಬೇಕು, ಆದ್ರಿಂದ ಇಷ್ಟು ಹಣ ಕಳಿಸಿ ಅಂದ್ರೆ ದಯವಿಟ್ಟು ಕಳಿಸಬೇಡಿ, ದಯವಿಟ್ಟು ಕಳಿಸಕ್ಕೆ ಹೋಗ್ಬೇಡಿ. ಅದೆಲ್ಲ ಫ್ರಾಡ್ಗಳಿದೆ, ಅದೆಲ್ಲ ಮೋಸ ಇದೆ. ಆದುದರಿಂದ ನೀವು ಎಚ್ಚೆತ್ತುಕೊಳ್ಳಿ, ಯಾರಿಗೂ ಹಣ ಕೊಡಬೇಡಿ. ಎರಡನೇದಾಗಿ, ಈ ದಿನಗಳಲ್ಲಿ ಅನೇಕ ಕ್ರಿಶ್ಚಿಯನ್ ಲೀಡರ್ಸ್ಗಳು ಬಂದು ನಾವು ನಿಮಗೆ ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ತೇವೆ, ಫ್ರೀ ಟ್ರಿಪ್ಗಳನ್ನ ಮಾಡ್ತೇವೆ, ಮಾತ್ರವಲ್ಲದೆ ಇಡೀ ದೇಶ ಸುತ್ತಿಸ್ತೇವೆ, ನೀವು ಇಷ್ಟು ಜನರನ್ನ ಸೇರಿಸಿ, ಇಷ್ಟು ಹಣ ಐಡೆಂಟಿ ಕಾರ್ಡ್ಗಾಗಿ ಕೊಡಿ, ಇಷ್ಟು ಹಣ ನೀವು ಏನು ಡಿಪಾಸಿಟ್ ಮಾಡಿ, ಈ ರೀತಿಯಾದಂತ ಅನೇಕ ದೇವರ ಮಕ್ಕಳುಗಳು ಕೂಡ ದೇವರ ಮಕ್ಕಳೆನಿಸಿಕೊಂಡು ವೇಷ ಹಾಕಿಕೊಂಡು ಜನರನ್ನು ಮೋಸ ಮಾಡಕ್ಕೆ ಬಂದಿದ್ದಾರೆ. ಇಂಥವ್ರ ವಿಷಯದಲ್ಲೂ ಕೂಡ ಜಾಗರೂಕತೆ ಇದೆ. ನಿಮ್ಮ ಹಣವನ್ನ ಯಾರಿಗೂ ಕೊಡಬೇಡಿ, ಯಾವ ಕಾರ್ಯಕ್ಕಾಗಿ ಕೊಡಬೇಡಿ. ನೀವು ಜ್ಞಾನವಂತರಾಗಿರಿ, ನಿಮಗೆ ದೇವರು ಕೊಟ್ಟಂತ ಆಶೀರ್ವಾದದಲ್ಲಿ ಜೀವಿಸ್ರಿ. ದೇವರ ಆಶೀರ್ವಾದ ಭಾಗ್ಯದಾಯಕವು, ಅದು ವ್ಯಸನವನ್ನ ಸೇರಿಸೋದು. ದೇವರ ಆಶೀರ್ವಾದ ನಿಮಗೆ ಭಾಗ್ಯದಾಯಕವಾದದ್ದು. ದೇವರು ನಿನ್ನ ಹತ್ರ ತೆಗೆದುಕೊಂಡ್ಬಂದು ಆಶೀರ್ವಾದ ಮಾಡ್ತಾನೆ, ನೀನು ಬಳಿ ತೆಗೆದುಕೊಂಬಂದು ಆಶೀರ್ವಾದ ಮಾಡ್ತಾನೆ. ಕಾದುಕೊಂಡಿರಿ. ಮೋಸ ಹೋಗ್ಬೇಡಿ, ಮೋಸ ಹೋಗ್ಬೇಡಿ, ಮೋಸ ಹೋಗ್ಬೇಡಿ. ಎಚ್ಚೆತ್ತುಕೊಳ್ಳಿ. ಗಾಡ್ ಬ್ಲೆಸ್ ಯು.